ಮೈಸೂರು ಜಯರಾಮ್ ಗಾಯನದಲ್ಲಿ ಅಣ್ಣಾವರ ಹಾಡುಗಳು. ಅಣ್ಣಾವರ ಹಾಡುಗಳು ಕೇಳಕ್ಕೆ ಒಂಥರ ಮಜಾ ಗುರು. ಓಲಾ, ಇನ್ನೊಂದು ಓಲಾ, ಇನ್ನೊಂದು ಓಲಾ, ಮತ್ತೊಂದು ಓಲಾ. ಎಲ್ರು ಓಲಾ ತಗೋತಾ ಇದಾರೆ, ಅದಕ್ಕೆ ನೀವು ತಗೋತೀರಾ. ಎಷ್ಟು ಓಲಾಗಳಿದೆ ಗುರು ಮೈಸೂರಲ್ಲಿ. ನಮ್ಮೂರ್ ಜನ ಬುದ್ಧಿವಂತರು ಅನ್ಕೊಂಡಿದ್ದೆ, ಈ ಮಟ್ಟಿಗೆ ಯಾಕೆ ನಾನು ಕಾಣಿಸ್ತಾ ಇದ್ದೀನಿ? ಇಲ್ಲ ನಾನು ಕಾಣಿಸ್ತಾ ಇದ್ದೀನಿ. ಹಾಯ್, ನೀವು ಮಾತಾಡಿ. ನಿನ್ನ ಹೆಸರು ಏನಂತ ಕೇಳ್ಬೋದಾ? ಹಾಯ್, ನನ್ನ ಹೆಸರು ಆಕಾಂಕ್ಷಾ. ನನ್ನ ಹೆಸರು ಚಿಲ್ಪಾಟಿಲ್ ಅಂತ ಹೇಳ್ಬೇಕಿತ್ತು. ಈ ಜಾತ್ರೆಯಲ್ಲಿ ಒಂದು ವಾಚ್ ಸಿಗ್ತದಲ್ಲ ಬ್ರೋ, ಟೈಮ್ ತೋರ್ಸಲ್ಲ, ಸುಮ್ಮನೆ ವಾಚ್ ತರ ಅದು, ಆ ತರ ಅನ್ಕೊಂಡಿದ್ದು. ಗಾಡಿ ತರ ಇದು, ಗಾಡಿ ಫೀಲಿಂಗ್ ಇಲ್ಲ, ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ನನ್ನ ಸುತ್ತಮುತ್ತ ಯಾರ್ಯಾರು ಓಲಾ ಗಾಡಿಗಳು ತಗೊಂಡಿದ್ದಾರೆ ಪ್ರತಿಯೊಬ್ರು ಬಂದು ಕಷ್ಟ ಹೇಳ್ಕೊಳ್ಳೋದೇ ಆಗ್ಬಿಟ್ಟಿದೆ. ನೀವೇನಂತೀರಾ? ಏನ್ ಗುರು ಇದು? ಹೈಪರ್ ಮೋಡಲ್ಲಿ ಹೆವಿ ಪುಲ್ ಇದೆ ಇದು. ಆದ್ರೆ ಬರೀ ಸ್ಪೀಡ್ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಗುರು? ಈ ಗಾಡಿ ತಗೊಂಡವ್ರೇನ್ ರೇಸ ಓಡಿಸ್ತಾರ? ಹುಡುಗಿರು ಅವ್ರನ್ನವ್ರು ಚೆನ್ನಾಗಿ ನೋಡ್ಕೋತಾರೆ, ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಆದ್ರೆ ಹುಡುಗರು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಗಾಡಿನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಹುಡುಗಿರ್ ಗಾಡಿ ಅಂತ ಪ್ರೂವ್ ಆಗೋಯ್ತು. ಚೆನ್ನಾಗಿದೆ, ವೆರಿ ನೈಸ್. ಎಲ್ಲರೂ ಅವತ್ತಿಂದ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು, ಓಲಾ ಗಾಡಿ ರಿವ್ಯೂ ಮಾಡಿ, ಓಲಾ ಗಾಡಿ ರಿವ್ಯೂ ಮಾಡಿ ಅಂತ. ನನಗೆ ಈ ಗಾಡಿನ ರಿವ್ಯೂ ಮಾಡುವಂತ ಯಾವುದೇ ಆಸೆ ಇರಲಿಲ್ಲ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಓಲಾ ಮೇಲೆ ಕಂಪ್ಲೇಂಟ್ಸ್ ಗಳೇ ಜಾಸ್ತಿ ಆಗಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮ್ಯೂಸಿಕ್. ನಾನಿವತ್ತು ಓಡಿಸ್ತಾ ಇರೋದು ಫಸ್ಟ್ ಜನರೇಷನ್ ಓಲಾ. ಇದನ್ನ ತಗೊಂಡು ಸುಮಾರು ಟೈಮ್ ಆಗಿದೆ. ಅದಕ್ಕೋಸ್ಕರ ನಾನು ಹೊಸ ಗಾಡಿನ ಮಾಡ್ತಾ ಇಲ್ಲ, ಓನರ್ಶಿಪ್ ರಿವ್ಯೂ ತಗೊಳಕ್ಕೆ ಅಂತ ಹಳೆ ಗಾಡಿನೇ ಮಾಡ್ತಾ ಇದ್ದೀನಿ. ಈ ಗಾಡಿ ತಗೊಂಡು 3 ವರ್ಷ ಆಯ್ತು. ನಮ್ಮಪ್ಪ ಆಕ್ಚುಲಿ ನಂಗೆ ಗಿಫ್ಟ್ ಮಾಡಿದ್ದು ಗಾಡಿ. ನಂಗೆ ಗೊತ್ತಿರಲಿಲ್ಲ ಅಂದ್ರೆ ಪೆಟ್ರೋಲ್ ಗಾಡಿ ಅಷ್ಟು ಆಬ್ವಿಯಸ್ಲಿ ದಿಸ್ ಇಸ್ ನಾಟ್ ಆಸ್ ಗುಡ್ ಆಸ್ ದಟ್. ಹಳೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಹೊಸದ್ರಲ್ಲಿರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದಾರೆ ಅಂತ ಕಂಪ್ನಿ ಅವರೇ ಕ್ಲೈಮ್ ಮಾಡ್ತಾರೆ. ಅಷ್ಟಾದ್ರೂ ಇವತ್ತಿಗೂ ಎಲ್ಲಾ ಕಡೆ ಕಂಪ್ಲೇಂಟ್ಗಳು ರೈಸ್ ಆಗ್ತಾನೆ ಇದೆ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಜನ ಪೆಟ್ರೋಲ್ ಗಾಡಿನ ಬಿಟ್ಟು ಎಲೆಕ್ಟ್ರಿಕ್ ಗಾಡಿನ ತಗೊಳಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದರಲ್ಲಿ ದುಡ್ಡು ಉಳಿಸಬಹುದು. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಚಾರ್ಜ್ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ನೆಮ್ಮದಿಯಾಗಿ ಗಾಡಿನ ಎತ್ಕೊಂಡು ಓಡಾಡಬಹುದು ಅಂತ. ಆದ್ರೆ ಓಲಾ ಓನರ್ಸ್ ಗಳು ಈ ಗಾಡಿನ ನೆಮ್ಮದಿಯಾಗಿ ಓಡಿಸಕ್ಕಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಗಾಡಿ ಕೆಟ್ಟೋಗಿದೆ ಅಂತ ಪೋಸ್ಟ್ ಹಾಕೋದು, ಯೂಟ್ಯೂಬ್ ಅಲ್ಲಿ ನನ್ನ ಗಾಡಿ ಸರಿಗಿಲ್ಲ ಅಂತ ವಿಡಿಯೋ ಹಾಕೋದು, ಶೋರೂಮ್ ಅಲ್ಲಿ ಹೋಗಿ ಕಿತ್ತಾಡೋದೇ ಆಗ್ಬಿಟ್ಟಿದೆ ಗುರು. 27ನೇ ತಾರೀಕು ಗಾಡಿ ತಗೊಂಡೋದೆ, ಅವತ್ತು ಡೆಲಿವರಿ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿ ಮತ್ತೆ ಬೆಳಿಗ್ಗೆ 28ಕ್ಕೆ ಗಾಡಿ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಸರ್. ಡಿಕ್ಕಿನ ಓಪನ್ ಮಾಡಕ್ಕೆ ಒಂದು ಬಟನ್ ಇರುತ್ತೆ. ಸೊ ಆದ್ರೆ ಒಂದೊಂದ್ಸತಿ ಏನಾಗುತ್ತೆ, ಸಾಫ್ಟ್ವೇರ್ ಗ್ಲಿಚ್ ಆಗಿ ಅದು ಓಪನ್ ಅಂತ ತೋರಿಸ್ತಾ ಇರುತ್ತೆ, ಅದು ಡಿಕ್ಕಿ ಕ್ಲೋಸ್ ಆಗಿರುತ್ತೆ. ಸೊ ಅರ್ಜೆಂಟ್ ಆಗಿ ನಂಗೆ ಎಕ್ಸಾಮ್ ಇರುವಾಗ ಎಷ್ಟೊಂದು ಸತಿ ಬ್ಯಾಗ್, ಬುಕ್, ಹಾಲ್ ಟಿಕೆಟ್ ಎಲ್ಲ ಒಳಗಿದೆ. ನಾನು ಇದನ್ನ ರೀಸ್ಟಾರ್ಟ್ ಮಾಡ್ತಾ ಕೂತಿದ್ದೆ. ಸೊ ರೀಸ್ಟಾರ್ಟ್ ಮಾಡಕ್ಕೆ ಮಿನಿಮಮ್ ಒಂದು 5 ಮಿನಿಟ್ಸ್ ಆಗುತ್ತೆ. ಸೊ ಅದು ಅಷ್ಟು ಟೈಮ್ ವೇಸ್ಟ್ ಮಾಡ್ತಾ ಕೂರ್ಬೇಕು ನಾವು. ನಾನು ಇಷ್ಟು ದಿನ ರಾಯಲ್ ಎನ್ಫೀಲ್ಡ್ ಒಂದು ಕೇರ್ಲೆಸ್ ಬ್ರ್ಯಾಂಡ್ ಅನ್ಕೊಂಡಿದ್ದೆ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗೊತ್ತಾಗ್ತಿದೆ ಓಲಾದವರು ಅದ್ರ ಅಪ್ಪ ಅಂತ. ನೀನು ಮಗನೇ ಅಲ್ಲ, ನೀನು ದಿ ರಾಯಲ್ ಎನ್ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಬೈಕ್ಸ್ ಇದು. ಹಸು ತೋರಿಸ್ತಾ ಇದ್ದೀರಾ? ನಿರಂಜನ್ ಸ್ವಾಮಿಗಳಲ್ಲಿ ಬಂದಿಲ್ವಾ? ಅದ್ ರೆಡಿ ಮಾಡ್ಬಿಟ್ರ ಕಾರು? ಅದು ಕಾರ್ಬನ್ ಫೈಬರ್ ಮುಂದೆ ಇರೋದು. ಅವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು. ನಮ್ಮ ಮಾರ್ಕೆಟ್ ಅಲ್ಲಿ ಏತರ್ಗೂ ಓಲಾಗೂ ಕಿತ್ಕೋ ಕಾಂಪಿಟೇಷನ್ ಇದೆ. ಆದ್ರೂ ಜನ ಓಲಾನೇ ಏನಕ್ಕೆ ಜಾಸ್ತಿ ತಗೋತಾ ಇದಾರೆ ಅಂದ್ರೆ ಇದು ನೋಡಕ್ಕೆ ಕ್ಯೂಟ್ ಆಗಿದೆ ಅಂತ ಆಗಿರ್ಬೋದು, ಏತರ್ಗೆ ಕಂಪೇರ್ ಮಾಡಿದ್ರೆ ರೇಂಜ್ ಜಾಸ್ತಿ ಇದೆ ಅಂತ ಆಗಿರ್ಬೋದು. ಇದೆಲ್ಲ ಸೇಲ್ಸ್ ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಆದ್ರೆ ಇಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ಕಂಪನಿ ಈ ತರ ಹೆಸರು ಮಾಡಿದೆ ಅಂದ್ರೆ ಅದಕ್ಕೆ ಆ ಕಂಪನಿ ಇದು ಪಾಸ್ಟ್ ರೀಸನ್ ಆಗುತ್ತೆ. ಗಾಡಿ ಆಕ್ಚುಲಿ ಇಂಡಿಯನ್ ವಿಮೆನ್ಗೆ ಸೆಟ್ ಆಗೋ ತರ ಇಲ್ಲ. ನನ್ಗೆ ಕಾಲು ಕಷ್ಟಪಟ್ಟು ನಿಲ್ಕುತ್ತೆ. ಸೀರೆ ಹಾಕೊಂಡು ಎಷ್ಟೊಂದ್ ಜನ ಸೈಡ್ ಕೂತ್ಕೋತಾರೆ, ಆದ್ರೆ ಇಲ್ಲಿ ಇದೊಂದೇ ಸ್ಟ್ಯಾಂಡ್ ಇರೋದು, ಇಲ್ಲಿ ಸ್ಟ್ಯಾಂಡೇ ಇಲ್ಲ. ಸೊ ಕಾಲು ಗಾಳಿಯಲ್ಲಿ ಹಾರ್ತಾ ಇರುತ್ತೆ. ಆತರ ನೋಡೋದಾದ್ರೆ ಏತರ್ ಅವರು ಓಲಾಗಿಂತ ಜಾಸ್ತಿ R&D ಮಾಡಿದ್ದಾರೆ. ಸುಮಾರು ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರ ಗಾಡಿನ ಮಾರ್ಕೆಟ್ ತರೋದಕ್ಕೆ. ಆದ್ರೂ ಜನ ಬರೀ ಓಲಾಗಳನ್ನೇ ನೋಡ್ತಾರೆ, ಓಲಾಗಳನ್ನೇ ತಗೋತಾರೆ, ಓಲಾ ಬಗ್ಗೆನೆ ಮಾತಾಡ್ತಾರೆ. ಅಂದ್ರೆ ಆ ಕಂಪನಿ ರೂಟ್ಸ್ ಆತರ ಇದೆ. ಏನಕ್ಕೆ ಅಂದ್ರೆ ಏತರ್ ಅನ್ನೋದು ಒಂದು ಎಲೆಕ್ಟ್ರಿಕ್ ಗಾಡಿ ಕಂಪನಿ ಅಷ್ಟೇ. ಆದ್ರೆ ಓಲಾ ಅನ್ನೋದು ಮುಂಚೆಯಿಂದ ಕ್ಯಾಬ್ಸ್ ಗಳಲ್ಲೂ ಇತ್ತು. ಅದಾದ್ಮೇಲೆ ಏನು ಇವರು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಆ ಪ್ರಾಡಕ್ಟ್ ಗೆ ಏನು ಸರ್ವಿಸ್ ಕೊಡ್ತಾ ಇದಾರೆ, ಎಲ್ಲ ಕೆಟ್ಟದಾಗಿದೆ. ಇದ್ರಲ್ಲಿರೋ ಪ್ಲಾಸ್ಟಿಕ್ ಕ್ವಾಲಿಟಿ, ಟಪ್ಪರ್ವೇರ್ ಬಾಟ್ಲ್ ಕ್ಯಾಪ್ ಅಲ್ಲಿರೋ ಪ್ಲಾಸ್ಟಿಕ್ ಕ್ವಾಲಿಟಿ ಎರಡು ಒಂದೇನೆ. ಆಕ್ಚುಲಿ ಅದೇ ಚೆನ್ನಾಗಿದೆ. ಆಲ್ರೆಡಿ ಗಾಡಿ ಒಂದ್ಸಲ ಬಿದ್ದಿದೆ, ಊಸ್ಟ್ ಆಗಿದೆ. ವಿಡಿಯೋ ಮಾಡ್ತಾ ಇದೀನಿ. ಇದರಲ್ಲಿ 5 ಕಿಲೋವ್ಯಾಟ್ ಮೋಟರ್ ಇದೆ, 4 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಇದೆ. ಫುಲ್ ಬ್ಯಾಟರಿ ಚಾರ್ಜ್ ಮಾಡಕ್ಕೆ 6.5 ಗಂಟೆ ಆಗುತ್ತೆ. 180 ಇಂದ 190 ಕಿಲೋಮೀಟರ್ ರೇಂಜ್ ಬರುತ್ತೆ. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು. ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ, ಸಾಂಗ್ ಪ್ಲೇ ಮಾಡಬಹುದು, ಮೋಡ್ಸ್ ಗಳು ಚೇಂಜ್ ಮಾಡ್ಕೋಬಹುದು. ಒಂದು ಈಕೋ ಮೋಡ್ ಇದೆ, ನಾರ್ಮಲ್ ಮೋಡ್ ಇದೆ, ಸ್ಪೋರ್ಟ್ ಮೋಡ್ ಇದೆ, ಹೈಪರ್ ಮೋಡ್ ಇದೆ. ಎಡಗಡೆ ಒಂದಷ್ಟು ಬಟನ್ ಇದೆ, ಬಲಗಡೆ ಒಂದಷ್ಟು ಬಟನ್ ಇದೆ. ಇದರಲ್ಲಿ ಊರಗ್ಲ ಸ್ಕ್ರೀನ್ ಕೊಟ್ಟಿದ್ದಾರೆ. ಗಾಡಿ ಓನರು ಅದ್ರ ಮೇಲೆ ಸ್ಕ್ರೀನ್ ಗಾರ್ಡ್ ಬೇರೆ ಹಾಕ್ಸಿದ್ದಾರೆ. ಸ್ಕ್ರೀನ್ ಗೆ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಅದು ಒತ್ತಕ್ಕೆ ಸ್ವಲ್ಪ ಹಿಂಗೆ ಕಷ್ಟಪಟ್ಟು ಒತ್ತಬೇಕು. ಒಳ್ಳೆ ಅಜ್ಜಿ ಮೊಬೈಲ್ ತರ ಇದೆ.
ಅದೊಂದು ಪ್ರಾಬ್ಲಮ್ ಇದೆ. ಸೊ ಅವ್ರು ಹೇಳಿದ ಟಚ್ ಸ್ಕ್ರೀನ್ ಅಂತ ಅಷ್ಟೇನು ಚೆನ್ನಾಗಿಲ್ಲ ಟಚ್ ಸ್ಕ್ರೀನ್. ಏತರ್ಗೆ ಕಂಪೇರ್ ಮಾಡಿದ್ರೆ ಗಾಡಿ ಕಾಸ್ಟ್ ಕಮ್ಮಿ ಇರ್ಬೋದು, ಆದ್ರೆ ಕ್ವಾಲಿಟಿನೂ ಅಷ್ಟೇ ಕಮ್ಮಿ ಇದೆ. ನೋಡಿ ವಿಜಯನಗರದಲ್ಲಿ ಬುದ್ಧಿವಂತರು ಅವಾಗಿಂದ ಒಂದು 5 ಏತರ ನೋಡಿದೆ ನಾನು. ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ ಅಲ್ಲಿ ಎಟರ್ಗೋ ಅಂತ ಒಂದು ಆಪ್ ಬೇಸ್ಡ್ ಕಂಪ್ನಿ ಇತ್ತು. ಅದನ್ನ ಓಲಾದವರು ಟೇಕ್ ಓವರ್ ಮಾಡ್ಬಿಟ್ಟು ಅದೇ ಡಿಸೈನ್ ನ ಶಿಸ್ತಾಗಿ ನಮ್ ದೇಶದಲ್ಲಿ ಬಿಟ್ರು. ಇವತ್ತು ಅದೆಲ್ಲ ಬೇಡ ಬಾಸ್. ಇವರು ಇಂಟರ್ನಲ್ಸ್ ಅಲ್ಲಿ ಬ್ಯಾಟ್ರಿ ಡಿಸೈನ್ ಚೇಂಜ್ ಮಾಡಿರ್ಬೋದು, ಫ್ರೇಮ್ ಚೇಂಜ್ ಮಾಡಿರ್ಬೋದು, ಅಥವಾ ಮಾಡ್ದೇನೆ ಇರ್ಬೋದು, ನನಗದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಹೊರಗಡೆ ನೋಡಕ್ಕೆ ಅದು ಇದು ಸೇಮ್ ಗುರು. ಆಮೇಲೆ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಬೇಡ. ಇದ್ರಲ್ಲಿ ಇನ್ನೊಂದು ಮಜಾ ಏನು ಅಂದ್ರೆ ಈ ಗಾಡಿ ಡಿಸೈನ್ ಮಾಡಿರೋ ಮೇಡಮ್ ಮಹೇಂದ್ರ ತಾರ್ನ ಕೂಡ ಡಿಸೈನ್ ಮಾಡಿದ್ದಾರೆ. ವೈಟ್ ಕಲರ್ ಸೇಮ್ ವ್ರಾಂಗ್ಲರ್ ತರಾನೇ ಕಾಣ್ತದಲ್ವಾ. ನಮ್ ಕನ್ನಡದಲ್ಲಿ ಒಂದಷ್ಟು ಜನ ಸೂಪರ್ ಸ್ಟಾರ್ ಅನ್ಸ್ಕೊಳ್ಳೋರು ಬರೀ ರೀಮೇಕ್ ಮೂವಿಗಳು ಮಾಡ್ಕೊಂಡು ಜೀವನ ನಡೆಸ್ತಾ ಇದಾರೆ. ಮೋಸ್ಟ್ಲಿ ಈ ಡಿಸೈನರ್ದು ಅದೇ ಕತೆ ಇರಬೇಕು. ಇದನ್ನ ತಪ್ಪು ಅಂತ ಕೆಲವರು ಅನ್ಕೊಂಡಿದ್ರೆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ಸೈಡ್ ಅಲ್ಲಿರುವಂತ ಫುಟ್ ಪೆಕ್ಸ್ ನ ಈ ತರ ಒಳಗಡೆ ಹಾಕೋಬಹುದು. ಆದ್ರೆ ನೀವು ಇಲ್ಲಿ ನೋಡಬಹುದು ಈ ಕಡೆ ಸೈಡ್ ಸ್ಕ್ರಾಚ್ ಆಗಿದೆ, ಈ ಕಡೆ ಸೈಡ್ ಸ್ಕ್ರಾಚ್ ಆಗಿದೆ. ಪ್ರತಿ ಸಲ ನೀವು ಕಾಲ್ ಹಾಕೊಂಡು ಫುಟ್ ಪೆಕ್ಸ್ ಹೊರಗಡೆ ತೆಗಿಬೇಕಾದ್ರೆ ಬಾಡಿ ಪ್ಯಾನಲ್ ಗೆ ಸ್ಕ್ರಾಚ್ ಆಗುತ್ತೆ. ಈ ಗಾಡಿನಲ್ಲಿ ತುಂಬಾ ಡಿಸೈನ್ ಫ್ಲಾಗಳಿದೆ ಗುರು. ಸ್ವಂತವಾಗಿ ಏನಾದ್ರು ಮಾಡಿದ್ರೆ ಗೊತ್ತಾಗ್ತಿತ್ತು. ಆಮೇಲೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಆದ್ರೆ ಇಲ್ಲಿ ಯಾವ ಫೋನ್ ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ. ನಾನು ಒಂದ್ಸತಿ ಫೋನ್ ಇಟ್ಬಿಟ್ಟು ಬೀಳ್ಸ್ಕೊಂಡಿದ್ದೆ. ಗಾಡಿನಲ್ಲಿ ಹೆವಿ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ಅದನ್ನ ಮ್ಯಾಚ್ ಮಾಡುವಂತ ಹಾರ್ಡ್ವೇರ್ ಇಲ್ಲ. ಫ್ರಂಟ್ ಬ್ಯಾಕ್ ಎರಡು ಕಡೆನು 110 ಸೆಕ್ಷನ್ 12 ಇಂಚ್ ವೀಲ್ ಗಳು ಹಾಕಿದ್ದಾರೆ. ಅದೇ ತರ ಫ್ರಂಟ್ ಬ್ಯಾಕ್ ಎರಡು ಕಡೆನು ಡಿಸ್ಕ್ ಬ್ರೇಕ್ ಇದೆ. ಇದರಲ್ಲಿ ಸಸ್ಪೆನ್ಷನ್ ಅಷ್ಟೇನು ಕಂಫರ್ಟಬಲ್ ಆಗಿಲ್ಲ. ಇಲ್ಲಿ ನೋಡಬಹುದು ಒಂದೇ ಪೈಪ್ ಇದೆ, ಸಸ್ಪೆನ್ಷನ್ ಒಂದೇ ಪೈಪ್ ಅಲ್ಲಿ ವರ್ಕ್ ಆಗೋದು. ಇದು ಸಿಂಗಲ್ ಫೋರ್ಕು. ಹಿಂಗೆ ಅಂದರೆ ಹುಡುಗರು ಸಿಂಗಲ್ ಆಗಿದ್ರೆ ವೀಕ್ ಆಗಿರ್ತಾರೆ, ಗಾಡಿನೂ ಅಷ್ಟೇ ಸಿಂಗಲ್ ಫೋರ್ಕ್ ಇದ್ರೆ ವೀಕ್ ಆಗಿರುತ್ತೆ ಅಂತ ತೋರಿಸ್ತಾ ಇರೋದು. ನಾನು ಸಿಂಗಲ್ ಆಗಿದ್ರೆ ಸ್ಟ್ರಾಂಗ್ ಆಗಿದ್ದೀನಿ, ನಿಮ್ಮ ಕೈ ಮಾತ್ರ ಸ್ಟ್ರಾಂಗ್ ಆಗಿರೋದು. ಇದ್ರಲ್ಲಿರುವಂತ ಸೀಟಿಂಗ್ ಪೊಸಿಷನ್ ಸಿಟಿಗೆ ಹೇಳ್ ಮಾಡಿಸ್ದಂಗಿದೆ. ಅದ್ರಲ್ಲೇನ್ ದೂಸರ ಕಂಪ್ಲೇಂಟ್ ಇಲ್ಲ. ಸ್ಕೂಟರ್ ಅಲ್ಲಿ ನೋಡಿರೋದ್ರಲ್ಲಿ ಇದೆ ದೊಡ್ಡ ಸೀಟ್ ಇದೆ ಅನ್ಸುತ್ತೆ. ವಿಡ್ತ್ ಮಾತ್ರ ಹೆವಿ ಇದೆ ಗುರು. ಗಾಡಿಗಿಂತ ಸೀಟ್ ಅಗಲವಾಗಿದೆ. ಕೂರಕ್ಕೆ ಸ್ಪೇಸ್ ಚೆನ್ನಾಗಿದೆ, ಆದ್ರೆ ಹ್ಯಾಂಡಲ್ಸ್ ತುಂಬಾ ವೀಕ್ ಇದೆ. ಆಮೇಲೆ ಸೆಂಟರ್ ಸ್ಟ್ಯಾಂಡ್ ಅನ್ನೋದು ಇಲ್ಲ. ಸೊ ನಾವು ಹೋಗಿ ಹಾಕ್ಸ್ಕೋಬೇಕಂತೆ, ಅವ್ರು ಮುಂಚೆನೆ ಹಾಕೊಟ್ಟಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ಈ ಗಾಡಿನಲ್ಲಿ ಬ್ರೇಕ್ ಹಿಡಿದಾಗ ನೀವು ಥ್ರಾಟಲ್ ಕೊಡಕ್ ಆಗೋದಿಲ್ಲ. ನೀವು ಯೂ ಟರ್ನ್ ಎಲ್ಲ ತಗೋತೀರಾ ಅಂದ್ರೆ ಅದೊಂಚೂರು ಪ್ರಾಬ್ಲಮ್ ಆಗ್ಬೋದು. ಏನಕ್ಕೆ ಅಂದ್ರೆ ಫುಲ್ ಬ್ರೇಕ್ ಬಿಡದೆ ನೀವು ಯೂ ಟರ್ನ್ ತೆಗಿಯಕ್ ಆಗೋದಿಲ್ಲ. ನಮ್ಗೆ ಹೆಂಗ್ ಬೇಕು ಹಂಗೆ. ಹೌದು, ಈ ಗಾಡಿನಲ್ಲಿ ಇನಿಷಿಯಲ್ ಟಾರ್ಕ್ ಜಾಸ್ತಿ ಇದೆ ಅನ್ನುವಂತ ಒಂದು ಸೇಫ್ಟಿ ರೀಸನ್ ಗೆ ಇವ್ರು ಈ ಫೀಚರ್ ಕೊಟ್ಟಿರಬಹುದು. ಅದೇ ಪೆಟ್ರೋಲ್ ಗಾಡಿಗಳನ್ನ ಓಡಿಸಿ ಓಲಾಗೆ ಶಿಫ್ಟ್ ಆದಾಗ ಇದೊಂಚೂರು ಪ್ರಾಬ್ಲಮ್ ಅನ್ಸುತ್ತೆ. ಹಾಯ್, ಆರಾಮಾ? ನಿಮ್ದೇನಾ ಅದು? ಏಯ್ ಸುಮ್ನಿರೋ. ಈಗ ಫುಲ್ ರೆಡಿ ಮಾಡಿಸ್ತೀರಾ? ರೆಡಿ ಆದ್ಮೇಲೆ ರಿವ್ಯೂಗೆ ಎತ್ಕೊಂಡ್ ಬನ್ನಿ. ಲ್ಯಾಂಬೋರ್ಗಿನಿ ಫ್ಯಾನಾ? ಯಾವ ಲ್ಯಾಂಬೋರ್ಗಿನಿ ಇದ್ರೇನು, ಜೆನ್ನು ಎಸ್ಟಿಮೆ ನಮ್ ದೇಶಕ್ಕೆ. ಹೋಗಿ ಊಟ ಮಾಡಿ ಮಲ್ಕೋ. ಇಂಡಿಕೇಟರ್ ಸೌಂಡ್ ಗುರು. ನಾನು ಯಾವ್ದೋ ದೇವಸ್ಥಾನದ ಗಂಟೆ ಅನ್ಕೊಂಡ್ಬಿಟ್ಟೆ. ಗಾಡಿ ಸೌಂಡ್ ಮಾಡ್ಲಿಲ್ಲ ಅಂದ್ರೂ ಗಾಡಿನಲ್ಲಿರೋ ಇಂಡಿಕೇಟರ್, ಗಾಡಿನಲ್ಲಿರೋ ಹಾರ್ನ್ ಹೆವಿ ಸೌಂಡ್ ಮಾಡುತ್ತೆ. ಇನ್ನ ಈ ಗಾಡಿ ಪ್ರಾಬ್ಲಮ್ಗಳು 1-2 ಗುರು, 24 ಇದೆ. ಈಗ ಸೀರಿಯಸ್ಲಿ 24 ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಹೇಳಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ. ಅದೊಂಥರ ಎಷ್ಟು ಕೆಟ್ಟದಾಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಇದೆ, ಪ್ಲೀಸ್ ಎಲ್ಲ ಫಾಲೋ ಮಾಡಿ ಅಂತ ಹೇಳ. ನಾನೇ ಯೂಟ್ಯೂಬ್ ಫಾಲೋ ಮಾಡಿ ಅಂತ ಎಲ್ಲರೂ. ಓಕೆ ನೀವ್ ಬಿಡಿ, ನಿಮ್ದು ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ಮುಂಚೆ ಬರ್ತಾ ಇದ್ದಂತ ಜನರೇಷನ್ ಅಲ್ಲಿ ಒಂದು ಮೇಜರ್ ಇಶ್ಯೂ ಅಂದ್ರೆ ಮುಂದೆ ಫೋರ್ಕ್ ಗಳು ಬ್ರೇಕ್ ಆಗ್ತಾ ಇತ್ತು. ಓಡಿಸ್ದಾನೆ ಗಾಡಿಗಳು ಬ್ರೇಕ್ ಆಗಿ ಎಷ್ಟೊಂದ್ ಜನ ಬಿದ್ದು ಬಿಡಿದಾರೆ. ಅಕಸ್ಮಾತ್ ಬಿದ್ದು ಉಳ್ಕೊಂಡ್ರೆ ಪರವಾಗಿಲ್ಲ, ಬಿದ್ದು ಟಿಕೆಟ್ ತಗೊಂಡ್ಬಿಟ್ಟ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಗುರು. ಗಾಡಿನೇ ಅಂತ್ಯಕ್ರಿಯೆಯನ್ನು ಮಾಡ್ಬಿಡುತ್ತೆ. ಏನಕ್ಕೆ ಅಂದ್ರೆ ಎಷ್ಟೊಂದು ಗಾಡಿಗಳು ಬೆಂಕಿ ಕೂಡ ಹತ್ಕೊಂಡ್ಬಿಟ್ಟಿದೆ. ಮೋಸ್ಟ್ಲಿ ಗವರ್ಮೆಂಟ್ ಅವರು ಓಲಾಗೆ ಹೇಳಿರ್ಬೇಕು, ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ನೀವು ಗಾಡಿಗಳನ್ನ ತಗೊಂಡ್ಬನ್ನಿ ಅಂತ. ಈಗ ನಮ್ಗೆ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಗಾಡಿ ಕೀಗಳು ಹಾಳು ಮಾಡ್ಕೊಳ್ಳೋದು. ಅಲ್ಲಿಡ್ತೀವಿ, ಇಲ್ಲಿಡ್ತೀವಿ, ಕಳ್ಕೊಂಡ್ಬಿಡ್ತೀವಿ. ಇದರೆಲ್ಲ ಟೆನ್ಷನ್ ಇಲ್ಲ. ಏನಕ್ಕೆ ಹೇಳಿ, ಕೀ ಇಲ್ಲ ಗಾಡಿಗೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಬೇಗ ಏನಾದ್ರು ಗಾಡಿ ಹತ್ಬಿಟ್ಟು ಓಡ್ಬೇಕು ಅಂತ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ನಿಧಾನಕ್ಕೆ ಆನ್ ಮಾಡಿ ಪಾಸ್ವರ್ಡ್ ಹಾಕಿ ಅದಾದ್ಮೇಲೆ ಹೋಗೋದಿದೆ. ಅದಕ್ಕೆ ಕೀ ಇಸ್ ದ ಕೀ ಇರ್ಬೇಕಿತ್ತು. ನಾನು ಕೊಡೋದೇ ಇಷ್ಟು ಮಾತ್ರ ಕಷ್ಟ ಮಾತ್ರ ಜಾಗ ಖಾಲಿ ಮಾಡೋ. ಈಗ ಹಿಂಗ್ ತಿರ್ಗಿಸಿ ಲಾಂಗ್ ಪ್ರೆಸ್ ಬ್ರೋ, ಆನೆ ಆಯ್ತಲ್ವಲ್ಲ ಬ್ರೋ. ಇಷ್ಟೊತ್ತನ ಚೆನ್ನಾಗೇ ಇತ್ತು. ಫೋನ್ ಹ್ಯಾಂಗ್ ಆದಂಗೆ ಗಾಡಿ ಹ್ಯಾಂಗ್ ಆಗ್ಬಿಡೈತಿ ಇವಾಗ. ಪಾಸ್ವರ್ಡ್ ಕೇಳ್ತಾ ಇದೆಯಲ್ಲ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡಾ? ಸುಮ್ಮನೆ ಗಾಡಿಯವ್ರಿಗೆಲ್ಲ ಬೈತೀರ, ನಿಮಗೆ ವರ್ಷಕ್ಕೆ ಬರೋಲ್ಲ. ಈಗ ನೀವು ನೋಡ್ಕೊಂಡ್ಬಿಟ್ರಿ ಪಾಸ್ವರ್ಡ್, ನಾಳೆ ನೀವು ಬಂದು ಎತ್ಕೊ ಹೋಗ್ಬೋದು ಈ ಗಾಡಿ ಮನೇಲಿದ್ರೆ. ತೋರಿಸ್ಬಿಡಿ ಎಲ್ಲರಿಗೂ. ನಾನು ಪಾಸ್ವರ್ಡ್ ತೋರಿಸಲ್ಲ, ಪಾಸ್ವರ್ಡ್ ಸೀಕ್ರೆಟ್. ಈಗ ಆನ್ ಆದ ತಕ್ಷಣ ಊರಿಗೆಲ್ಲ ಕೇಳೋ ಸೌಂಡ್ ಬೇರೆ ಬರುತ್ತೆ. ಮುಂಚೆ ಎಲ್ಲ ಹೆಂಗಾಗ್ತಿತ್ತು ಅಂದ್ರೆ ಓಲಾ ಶೋರೂಮ್ಗಳೇ ಇರ್ಲಿಲ್ಲ. ಮನೆಯಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಒಂದು ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅದಕ್ಕೆ ಓಲಾದವ್ರು ಒಂದು ಪ್ಲಾನ್ ಮಾಡಿದ್ರು, ಖರಾಬ್ ಆಗಿರೋ ಗಾಡಿಗಳನ್ನ ಬಿಟ್ಬಿಡೋಣ ಸ್ಟಾರ್ಟಿಂಗ್ ಅಲ್ಲಿ. ಗಾಡಿ ಹಾಳಾದ್ರೂ ಬಂದ್ ಕೇಳಕ್ಕೆ ನಮ್ದು ಯಾವ್ದು ಶೋರೂಮ್ ಇರಲ್ವಲ್ಲ ಅಂತ. ನೋ ಕಾಮೆಂಟ್ಸ್. ಅದಾದ್ಮೇಲೆ ಸೆಕೆಂಡ್ ಜನರೇಷನ್ ಗಾಡಿಗಳು ಬಂತು, ಶೋರೂಮ್ಗಳು ಬಂತು. ಜನ ಇವಾಗ ಶೋರೂಮ್ ಗಳಿಗೆ ಹೋಗಿ ದಾಂಧಲೆ ಮಾಡ್ತಾ ಇದಾರೆ. ನಿಮ್ ವಂಶಗಳನ್ನೇ ಕರೀತಾರೆ. ಭಾರತದಲ್ಲಿರುವಂತ ಪ್ರತಿಯೊಂದು ಮೊಪೆಡ್ ಅಲ್ಲೂ ಲೆಫ್ಟ್ ಮಿರರ್ ಅಳ್ಳಾಡೋದು ಇಸ್ ಅ ಯೂನಿವರ್ಸಲ್ ಥಿಂಗ್. ಏನು ಮಾಡಕ್ಕಾಗಲ್ಲ. ನಾವು ಯೂಶಲಿ ಗಾಡಿನ ನಿಲ್ಸ
ನಿಲ್ಸೋದು ಲೆಫ್ಟ್ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು. ಗಾಡಿನ ಪಾರ್ಕ್ ಮಾಡಿ ಬಲಗಡೆ ಊರಾಗ್ಲ ಜಾಗ ಇದ್ರು ಕೂಡ ಸಮಾಜಕ್ಕೆ ನಾನು ಎಷ್ಟು ಸಣ್ಣ ಇದೀನಿ ಅಂತ ತೋರ್ಸಕ್ಕೆ ಎಡಗಡೆ ಸಂದಿನಲ್ಲೇ ನುಗ್ತಾರೆ ನಮ್ ಜನ. ಅವಾಗ ಅಲ್ಲಿ ಇಲ್ಲಿ ಟಚ್ ಆಗ್ಬಿಟ್ಟು ಮಿರರ್ ಗಳು ಹಾಳಾಗುತ್ತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿ USB ಚಾರ್ಜರ್ ಇದೆ, ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿದ್ಕೋತಾರಲ್ಲ ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ. ಡಿಯೋ ಲೆಜೆಂಡ್ರಿ ಗಾಡಿ ಗುರು, ಅದ್ರೆಲ್ಲ ಚಪ್ರಿ ಗಾಡಿ ಮಾಡ್ಕೊಂಡ್ಬಿಟ್ಟವ್ರೆ. ಬರೀ ಅಡ್ವೊಕೇಟ್ ಕಾರ್ಗಳೇ ಸಿಗ್ತಾ ಇತ್ತು ಅವತ್ತಿಂದ ನನಗೆ. ಅವರು ಬೆಂಗಳೂರು ತಗೊಂಡು ಹೋಗ್ತೀನಿ ಅಂತಿದ್ರು, ನಾನು ನಿಮ್ ವಿಡಿಯೋ ನೋಡಿದ್ನಲ್ಲ, ಇಲ್ಲೇ ಮಾಡ್ತಾರೆ. ಕಾರ್ ಫಾರ್ಮರ್ಸ್ ಅಲ್ಲಿ ಮಾಡೋ ಕೆಲಸ ಬೆಂಗಳೂರಲ್ಲ, ನೀವು ಮುಂಬೈಗೆ ಎತ್ಕೊಂಡು ಹೋದ್ರು ಮಾಡಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ಫ್ಯಾನ್ ಇಲ್ಲ ಅದ್ರಲ್ಲಿ, ಬೇರೆ ಒಂದು ಫ್ಯಾನ್ ಇದೆ, ಕೂಲೆಂಟ್ ಫ್ಯಾನ್ ಇದೆ ತರಲ್ಲಿ. ಆನ್ ಪೇಪರ್ ಬಿಟ್ಟು ರಿಯಲ್ ಲೈಫ್ ಅಲ್ಲಿ ಪ್ರಾಕ್ಟಿಕಾಲಿಟಿ ಅಂತ ನೋಡೋದಾದ್ರೆ ಎನಿ ಡೇ ನಾನು ಪೆಟ್ರೋಲ್ ಇಂಜಿನ್ ಗಳನ್ನೇ ಚೂಸ್ ಮಾಡ್ತೀನಿ. ಪೆಟ್ರೋಲ್ ಗಾಡಿ ತಗೊಂಡು ಇಷ್ಟ ಆಗಿಲ್ಲ ಅಂದ್ರೆ ಮಾರ್ಬಿಟ್ಟು ಇನ್ನೊಂದು ಪೆಟ್ರೋಲ್ ಗಾಡಿ ತಗೋಬಹುದು. ಅದೇ ಎಲೆಕ್ಟ್ರಿಕ್ ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಮಾರಕ್ ಹೋದ್ರೆ ಕಡಲೆ ಬೀಜಕ್ಕಿಂತ ಕಮ್ಮಿ ಕಾಸು ಹೋಗುತ್ತೆ. ಯಾಕೆ ಇಷ್ಟೊಂದು ವೇಷ ನಿಮ್ಗೆ ಹೇಳಿ ನೋಡೋಣ. ಫುಲ್ ಇಂಪ್ರೆಸ್ ಆಗ್ಬಿಟ್ರಲ್ವಾ ನೀವು ಇವಾಗ, ಗಾಡಿ ಇಷ್ಟೊಂದೆಲ್ಲ ಕೆಟ್ಟದು ಅಂದ್ಬಿಟ್ಟು. ಯಾರ್ಯಾರು ಪೆಟ್ರೋಲ್ ಗಾಡಿಗಳನ್ನ ಎಲೆಕ್ಟ್ರಿಕ್ ಗಾಡಿಗಳಿಗೆ ಕಂಪೇರ್ ಮಾಡ್ತೀರಾ, ಅದ್ರಲ್ಲಿ ಅರ್ಥನೇ ಇಲ್ಲ ಗುರು. ಹೌದು, ಕಮ್ಯೂಟ್ ಮಾಡೋದು ಓಡಾಡೋದು ಅನ್ನೋದೊಂದನ್ನ ಬಿಟ್ರೆ ಎಲೆಕ್ಟ್ರಿಕ್ ಗಾಡಿ ಕೊಡುವಂತ ಫೀಲಿಂಗ್ ಬೇರೆ, ಪೆಟ್ರೋಲ್ ಗಾಡಿಯಲ್ಲಿ ಸಿಗುವಂತ ಕನೆಕ್ಷನ್ ಬೇರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಗಾಡಿಗಳು ಇಮೇಲ್ ಇದ್ದಂಗೆ, ಪೆಟ್ರೋಲ್ ಗಾಡಿಗಳು ಲೆಟರ್ ಇದ್ದಂಗೆ. ಇಮೇಲ್ ಅಲ್ಲಿ ಎಷ್ಟೇ ಫಾಸ್ಟ್ ಆಗಿ ಎಷ್ಟೇ ಈಸಿಯಾಗಿ ಕೆಲಸ ಆದ್ರೂ ಕೂಡ ಒಂದು ತಪ್ಪಾಗದೇ ಇರೋ ತರ ಪ್ರೀತಿಯಿಂದ ಕಾಳಜಿ ವಹಿಸಿ ಲೆಟರ್ ಬರೆಯೋದಿದೆಯಲ್ಲ ಗುರು, ಬೇರೆನೆ ಫೀಲಿಂಗ್ ಅದು. ಹೇಳಿ ನೀವೇ ಹೇಳ್ರಿ, ಹೇಳ್ಕೊಡ್ತೀರಾ? ಒಂದ್ ಲೈನ್ ಹೇಳ್ಕೊಡ್ರಿ. ನೀವು ಇಷ್ಟೆಲ್ಲ ಹೇಳ್ತೀರಾ? ಆಯ್ತು, ಆಫ್ ಮಾಡಿ. ಫುಲ್ ರೆಕಾರ್ಡ್ ಮಾಡ್ಬೇಕಂತ ಏನೂ ಇಲ್ಲ ಆಯ್ತಾ. ನಂಗೆ ಕ್ಯಾಮ್ರಾ ಕಾನ್ಶಿಯಸ್. ಮಾಮಿ ಎರಡೆರಡು ಮಾಮಿ. ದೇವರು ಬಿಟ್ಟು ಬೇರೆ ಯಾರು ಈ ಗಾಡಿನ ಕಾಪಾಡಕ್ ಆಗಲ್ಲ ಅಂತ. NS 400 ಇವತ್ತು ಇದು ಅಫಿಷಿಯಲ್ ಆಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇಲ್ಲೇ ಆಗ್ತಿರೋದ ಫಸ್ಟ್. ಈ ಗಾಡಿ ಲಾಂಚ್ ಆದಾಗಿಂದ ನನಗೆ ಕಮೆಂಟ್ಸ್ಗಳು DM ಗಳು ಬರ್ತಾನೆ ಇದೆ, NS 400 ರಿವ್ಯೂ ಮಾಡಿ ಅಂತ.